ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನಾವು ಇವಾಗ ಟಿ ಇ ಟಿ ಅಂದರೆ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಬಗ್ಗೆ ನೋಡ್ತಾ ಬರೋಣ. ಯಾವ ರೀತಿ ಇರುತ್ತೆ ಕ್ವಶನ್ ಪೇಪರು ಮತ್ತು ಸಿಲೆಬಸ್ ಏನೆಲ್ಲ ಇರುತ್ತೆ, ನೆಕ್ಸ್ಟ್ ಯಾವ್ಯಾವ ಬುಕ್ಸ್ಗಳನ್ನು ಓದಿದರೆ ಒಂದೇ ಚಾನ್ಸ್ನಲ್ಲಿ ನಾವು ಕ್ಲಿಯರ್ ಮಾಡ್ಬೋದು ಟಿ ಇ ಟಿ, ಹೌದಾ? ಅದ್ರ ಬಗ್ಗೆ ನೋಡ್ತಾ ಬರೋಣ. ಮೊದಲನೇದಾಗಿ ಟಿ ಇ ಟಿ ಅಂದ್ರಪ್ಪ ಅಂದರೆ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್. ಇದು ನೀವು ಜಿ ಪಿ ಎಸ್ ಟಿ ಅಥವಾ ಒಂದು ಟೀಚರ್ ಆಗಬೇಕಪ್ಪ ಅಂದರೆ ಈ ಎಲಿಜಿಬಿಲಿಟಿ ಟೆಸ್ಟನ್ನು ಮೊದಲಿಗೆ ಪಾಸ್ ಆಗಬೇಕಾಗುತ್ತೆ. ಇದರ ನಂತರ ನೀವು ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಬರೆಯಲು ಅರ್ಹರಾಗ್ತೀರಿ ಅಥವಾ ಅಪ್ಲಿಕೇಶನ್ ಹಾಕಲು ಅರ್ಹರಾಗ್ತೀರಿ. ಓಕೆನಾ? ಜಿ ಪಿ ಎಸ್ ಟಿ ಆರ್ ಅಥವಾ ಇನ್ನೊಂದು ಯಾವುದಪ್ಪ ಅಂದರೆ 1 to 5th ಪ್ರೈಮರಿ ಟೀಚರ್. ಇದು ಜಿ ಪಿ ಎಸ್ ಟಿ ಆರ್ ಅನ್ನೋದು 6 to 8th ನೀವು ಟೀಚರ್ ಆಗಲು ಎಲಿಜಿಬಲ್ ಇರ್ತೀರಿ. ಓಕೆನಾ? ಇದರಲ್ಲಿ ಮೊದಲನೇದಾಗಿ ಟಿ ಇ ಟಿ ಪರೀಕ್ಷೆಯಲ್ಲಿ ಎಷ್ಟು ಪ್ರಶ್ನೆಗಳು ಇರ್ತವಪ್ಪ ಅಂದರೆ 150 ಪ್ರಶ್ನೆಗಳ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಇದರಲ್ಲಿ 4 ಭಾಗಗಳು ಇರ್ತವೆ. ಎಷ್ಟು ಭಾಗ ಇರ್ತವೆ? 4 ಭಾಗಗಳು. ಸಬ್ಜೆಕ್ಟ್ 5 ಸಬ್ಜೆಕ್ಟ್ ಇರ್ತವೆ. 5 ಸಬ್ಜೆಕ್ಟು 4 ಭಾಗಗಳು ಇರ್ತವೆ. ಓಕೆನಾ? ಮತ್ತು 150 ಅಂಕಗಳಿಗೆ ಪ್ರಶ್ನೆ ಇರ್ತವೆ. 150 ಅಂಕಗಳಿಗೆ 150 ಪ್ರಶ್ನೆ ಅಂದರೆ ಒಂದು ಪ್ರಶ್ನೆಗೆ 1 ಅಂಕ ಇರುತ್ತೆ. 150 ನಿಮಿಷಗಳು ನಿಮಗೆ ಕಾಲಾವಕಾಶ ಇರ್ತೈತೆ. ಅಂದರೆ 2 ಗಂಟೆ 30 ನಿಮಿಷಗಳ ಕಾಲಾವಕಾಶ ಇರ್ತೈತಿ. ಇಲ್ಲಿ ಯಾವುದೇ ಋಣಾತ್ಮಕ ಅಂಕಗಳು ಇರುವುದಿಲ್ಲ, ಅಂದರೆ ನೆಗೆಟಿವ್ ಅಂಕಗಳು ಟಿ ಇ ಟಿ ಪರೀಕ್ಷೆಯಲ್ಲಿ ಇರುವುದಿಲ್ಲ. ಟಿ ಇ ಟಿ ಪರೀಕ್ಷೆಯಲ್ಲಿ ಟೋಟಲ್ 2 ಪೇಪರ್ ಇರುತ್ತೆ. ಒಂದು ಪೇಪರ್ 1, ಇನ್ನೊಂದು ಪೇಪರ್ 2. ಪೇಪರ್ 1 to 5th ಇರುತ್ತೆ. 1 to 5th ಪೇಪರ್ 1 ಆದರೆ ಪೇಪರ್ 2 6 to 8th ಇರುತ್ತೆ. ಇವಾಗ ಪೇಪರ್ 1 ಬಗ್ಗೆ ನೋಡ್ತಾ ಬರೋಣ. ನಾನು ಮೊದಲೇ ಹೇಳಿದಾಗೆ ಪೇಪರ್ 1 ಇದು 1ನೇ ತರಗತಿಯಿಂದ 5ನೇ ತರಗತಿವರೆಗೆ ನೀವು ಟೀಚರ್ ಆಗಬೇಕಪ್ಪ ಅಂದರೆ ಪೇಪರ್ 1 ನೀವು ಎಲಿಜಿಬಲ್ ಆಗಬೇಕಾಗುತ್ತೆ. ನೆಕ್ಸ್ಟ್ ಪೇಪರ್ 1 5 ವಿಷಯಗಳು ಇರ್ತವೆ, 4 ಭಾಗ ಇರುತ್ತೆ. ಪೇಪರ್ 1 5 ವಿಷಯ 4 ಭಾಗ. 150 ಮಾರ್ಕ್ಸ್ಗೆ ಜಿ ಎಮ್ ಕ್ಯಾಂಡಿಡೇಟ್ 90 ತೊಗೊಂಡ್ರೆ ನೀವು ಎಲಿಜಿಬಲ್. ಜಿ ಎಮ್ ಒ ಬಿ ಸಿ ಏನು 90 ಮಾರ್ಕ್ಸ್ ತೊಗೊಂಡ್ರಪ್ಪ ನೀವು ಎಲಿಜಿಬಲ್ ಆಗ್ತೀರಿ. ಅದೇ ರೀತಿಯಾಗಿ ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳು 83 ಅಂಕಗಳನ್ನು ಪಡೆದ್ರಪ್ಪ ಅಂದ್ರೆ ನೀವು ಟಿ ಇ ಟಿ ಪರೀಕ್ಷೆ ಎಲಿಜಿಬಲ್ ಆಗ್ತೀರಿ. ಭಾಗ 1 ಅಂದರೆ ಇಲ್ಲಿ 5 ವಿಷಯಗಳು 4 ಭಾಗಗಳು ಇರ್ತಾವೆ ಅಂತ ಹೇಳಿದೆ. ಹಾಗಾದರೆ ಪಾರ್ಟ್ 1 ಏನಿರ್ತದೆ, ಮೊದಲು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಕೇಳ್ತಾರಲ್ಲಿ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಕೇಳ್ತಾರೆ. ಫಸ್ಟ್ ಲ್ಯಾಂಗ್ವೇಜ್ ನೀವು ಯಾವ ಚಾಯ್ಸ್ ಮಾಡಿರ್ತಾರಲ್ಲ, ಕನ್ನಡ ಚಾಯ್ಸ್ ಮಾಡಿದ್ರತೆ ತಿಳ್ಕೊಳ್ಳಿ. ಕನ್ನಡ ನೀವು ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ಅಪ್ಲಿಕೇಶನ್ ಟಿ ಇ ಟಿ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಕನ್ನಡ ಅಂತ ಚೂಸ್ ಮಾಡಿದರೆ ನೀವು ಏನು ಮಾಡಬೇಕು, ಭಾಗ 1ರಲ್ಲಿ ನೀವು ಕನ್ನಡದ ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಇದು ನೀವು ಕರೆಕ್ಟಾಗಿ ತಲೆಯಲ್ಲಿ ಇಟ್ಕೋಬೇಕು. ಯಾಕಪ್ಪ ಅಂದರೆ ಇದು ಜಸ್ಟ್ ಮಿಸ್ಟೇಕ್ ಮಾಡೋದು ಎಷ್ಟೋ ಜನ ಇದರಲ್ಲೇ ಮಿಸ್ಟೇಕ್ ಮಾಡಿ ಟಿ ಇ ಟಿ ಎಲಿಜಿಬಲ್ ಆಗೋಲ್ಲ. ಏನು ಮಾಡ್ತಾರೆ, ಫಸ್ಟ್ ಅಲ್ಲಿ ಲ್ಯಾಂಗ್ವೇಜ್ 1 ಕನ್ನಡ ಚಾಯ್ಸ್ ಮಾಡಿರ್ತಾರೆ, ಇಲ್ಲಿ ಏನು ಮಾಡ್ತಾರೆ, ಇಲ್ಲಿ ಲ್ಯಾಂಗ್ವೇಜ್ 1 ಕನ್ನಡನ ಬರೀತಾರೆ. ಆದರೆ ಅವ್ರು ಮಿಸ್ಟೇಕ್ ಮಾಡೋದು ಎಲ್ಲಿ ಹೇಳ, ಎರಡನೇ ಲ್ಯಾಂಗ್ವೇಜ್ 2 ಇಂಗ್ಲೀಷ್ ಚೂಸ್ ಮಾಡಿರ್ತಾರೆ. ಲ್ಯಾಂಗ್ವೇಜ್ 2 ಏನು ಮಾಡಿರ್ತಾರೆ, ಇಂಗ್ಲೀಷ್ ಚೂಸ್ ಮಾಡಿರ್ತಾರೆ. ಅವರು ಇದನ್ನು ಎಲ್ಲಿ ಬರೀಬೇಕಪ್ಪ ಅಂದರೆ ಪಾರ್ಟ್ 2ನಲ್ಲಿ ಇಂಗ್ಲೀಷ್ ಬರೀಬೇಕು. ಇವ್ರು ಏನು ಮಾಡ್ತಾರೆ, ಪಾರ್ಟ್ 1ನಲ್ಲಿ ಇಂಗ್ಲೀಷ್ ಇನ್ನೊಂದು ಕೊಟ್ಟಿರ್ತಾರೆ, ಅದನ್ನು ಬರೆದ್ಬಿಡ್ತಾರೆ. ಅದು ತಪ್ಪು ಮಾಡಿದ್ರಪ್ಪ ಅಂದರೆ ನಿಮ್ಗೆ ಏನಾಗ್ತೈತಿ, ನೀವು ಎಲಿಜಿಬಲ್ ಆಗೋಲ್ಲ. ಅಂದರೆ ಅಲ್ಲೇ 30 ಮಾರ್ಕ್ಸ್ ನಿಮಗೆ ಹೋಗ್ಬಿಡ್ತಾವೆ. ಅದಕ್ಕಾಗಿ ನೀವೇನು ಮಾಡಬೇಕು, ಅಲ್ಲಿ ಲ್ಯಾಂಗ್ವೇಜ್ 1 ಯಾವ ಚಾಯ್ಸ್ ಮಾಡ್ಕೊಂಡ್ರಲ್ಲ ಟಿ ಇ ಟಿಯಲ್ಲಿ ಅಪ್ಲಿಕೇಶನ್ ಹಾಕೋ ಟೈಮ್ನಾಗ ಕನ್ನಡ ಚಾಯ್ಸ್ ಮಾಡ್ಕೊಂಡ್ರೆ ಇಲ್ಲೇನು ಮಾಡಬೇಕು, ಕನ್ನಡವನ್ನು ಭಾಗ 1ರಲ್ಲಿ ಬರೀಬೇಕು. ಅಂದರೆ ಭಾಗ 1ರಲ್ಲಿ ಟೋಟಲ್ 8 ಭಾಷೆಗಳಿರ್ತವೆ. ಎಷ್ಟು ಭಾಷೆಗಳಿರ್ತವೆ? 8. ಹಿಂದಿ, ಸಂಸ್ಕೃತ, ಉರ್ದು, ಇಂಗ್ಲೀಷ್, ಮರಾಠಿ, ತೆಲುಗು ಮತ್ತು ಕನ್ನಡ, ಈ ರೀತಿಯಾಗಿ 8 ಭಾಷೆಗಳಿರ್ತವೆ. ಆ 8 ಭಾಷೆಯಲ್ಲಿ ನೀವು ಕನ್ನಡವನ್ನು ಮೊದಲಿಗೆ ಬರೀಬೇಕು ಭಾಗ 1ರಲ್ಲಿ. ನೀವೇನಾದರೂ ಇಂಗ್ಲೀಷನ್ನು ಫಸ್ಟ್ ಲ್ಯಾಂಗ್ವೇಜಾಗಿ ಚಾಯ್ಸ್ ಮಾಡಿದ್ರಪ್ಪ ಅಂದರೆ ಭಾಗ 1ನಲ್ಲಿ ನೀವೇನು ಮಾಡಬೇಕು, ಇಂಗ್ಲೀಷನ್ನು ಬರೀಬೇಕಾಗುತ್ತೆ. ಹೌದಾ? ಸೆಕೆಂಡ್ ಲ್ಯಾಂಗ್ವೇಜ್ ಏನಾದರೂ ಕನ್ನಡ ಚಾಯ್ಸ್ ಮಾಡಿದ್ರಪ್ಪ ಅಂದರೆ ಭಾಗ 2ರಲ್ಲಿ ನೀವು ಕನ್ನಡವನ್ನು ಬರೀಬೇಕು. ಹೌದಾ? ಇಲ್ಲಿ ಯಾರು ಕನ್ನಡವನ್ನು ಭಾಗ 1ರಲ್ಲಿ ಅಥವಾ ಲ್ಯಾಂಗ್ವೇಜ್ 1 ಚಾಯ್ಸ್ ಮಾಡಿರ್ತಾರೋ ಅವರು ಭಾಗ 1ನಲ್ಲಿ ಕನ್ನಡವನ್ನು ಬರೀಬೇಕು. ಈ ಕನ್ನಡದಲ್ಲಿ ಎಷ್ಟು ಕ್ವಶನ್ ಇರ್ತಾವಪ್ಪ ಅಂದರೆ 30 ಕ್ವಶನ್. 30 ಅಂಕಗಳಿರ್ತವೆ. ಯಾವ ರೀತಿ ಇರ್ತವೆ, ಯಾವ ರೀತಿ ಡಿವೈಡ್ ಮಾಡಿರ್ತಾರೆ ಅಂತ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಇವೆಲ್ಲ ಈಸಿ ಇರ್ತವೆ. ನೀವು ಆರಾಮಾಗಿ ಟಿ ಇ ಟಿ ಪೇಪರನ್ನು ಕ್ಲಿಯರ್ ಮಾಡ್ಬೋದು. ಹೌದಾ? ಯಾವ ರೀತಿ ಕ್ಲಿಯರ್ ಮಾಡ್ಬೇಕಪ್ಪ ಅಂದ್ರೆ ನೀವು ಮೊದಲಿಗೆ ನಾನು ಏನು ಐತಲ್ಲ ಇದು ಸಿಲೆಬಸ್ ಕಾಪಿನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ ಮತ್ತು ಯಾವ ರೀತಿ ಇರುತ್ತನ್ನ ಫಸ್ಟ್ ಅನಲೈಸಿಸ್ ಮಾಡ್ಕೋಬೇಕು. ಹೌದಾ? ಮೊದಲನೇದಾಗಿ ನೋಡುತ್ತಾ ಬರೋದಾದರೆ ಪ್ಯಾರಾಗ್ರಾಫ್ ವೈಸ್ ಇರ್ತೈತಿ. ಇದು
ಗದ್ಯ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಕನ್ನಡವನ್ನು. ಏನು ಒಂದು 8 ಕ್ವಶನ್ ಅಥವಾ 7 ಕ್ವಶನ್ ಗದ್ಯ ಪ್ಯಾರಾಗ್ರಾಫಿಗೆ ರಿಲೇಟೆಡ್ ಆಗಿ ಕ್ವಶನ್ಸ್ಗಳನ್ನ ಕೊಟ್ಟಿರ್ತಾರೆ. ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದರಲ್ಲೇ ಒಂದು 8 ಕ್ವಶನ್ನ ಕೊಟ್ಟಿರ್ತಾರೆ. ಆ ಕ್ವಶನ್ಗೆ ನೀವೇನು ಮಾಡಬೇಕು, ಅದರಲ್ಲೇ ಆನ್ಸರ್ ಹುಡುಕಿ ಅಲ್ಲೇ ಆನ್ಸರ್ನ ಟಿಕ್ ಮಾಡಬೇಕು. ಹೌದಾ, 8 ಕ್ವಶನ್ ಅಥವಾ 7 ಕ್ವಶನ್ ಇರುತ್ತೆ. ಪ್ಯಾರಾಗ್ರಾಫ್ 2 ಇದು ಪದ್ಯ ರೂಪದಲ್ಲಿರುತ್ತೆ. ಇಲ್ಲಿ ಕೂಡ 7 ಕ್ವಶನ್ ಕೊಡ್ತಾರೆ. ಇಲ್ಲಿ ಟೋಟಲ್ ಇವೆರಡು ಸೇರಿಸಿ ಎಷ್ಟಾಯಿತು, 15 ಕ್ವಶನ್ನು 15 ಮಾರ್ಕ್ಸ್. ಉಳಿದಿದ್ದು ವ್ಯಾಕರಣಾಂಶ ಇರ್ತೈತಿ 5 ಮಾರ್ಕ್ಸ್ ಅಥವಾ 5 ಕ್ವಶನ್ನಾಗಿ 5 ಮಾರ್ಕ್ಸ್ ಇರುತ್ತೆ. ಟೋಟಲಾಗಿ 20 ಮಾರ್ಕ್ಸ್ ಆಯಿತು. ನೋಡಿ, ಈಸಿಯಾಗಿ ನೀವು 20 ಮಾರ್ಕ್ಸನ್ನು ಇಲ್ಲಿ ತೊಗೋಬೋದು. ಯಾವ ರೀತಿ, ಗದ್ಯ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ 8 ಮಾರ್ಕ್ಸಿಗೆ, ಪದ್ಯ ಪ್ಯಾರಾಗ್ರಾಫ್ 7 ಮಾರ್ಕ್ಸಿಗೆ ಕೊಟ್ಟಿರ್ತಾರೆ. ಅಲ್ಲೇ ನೋಡಿ ನೀವು ಆನ್ಸರ್ ಮಾಡಬೇಕಾಗುತ್ತೆ. ವ್ಯಾಕರಣ ಕೊಟ್ಟಿರ್ತಾರೆ 5 ಮಾರ್ಕ್ಸ್, 5 ಕ್ವಶನ್ಸ್ 5 ಮಾರ್ಕ್ಸ್ ಇರುತ್ತೆ. ಅದು ಎಷ್ಟಾಗುತ್ತೆ, ಟೋಟಲ್ 20 ಮಾರ್ಕ್ಸ್. ಇದರಲ್ಲಿ ಮುಂದೆ ನೆಕ್ಸ್ಟ್ ಏನಿರುತ್ತೆ, ಬೋಧನಾಶಾಸ್ತ್ರ ಅಥವಾ ಪೆಡಾಗೋಗಿ ಅಂತ ಕರಿತೀವಿ. ಇದು ಕನ್ನಡಕ್ಕೆ ರಿಲೇಟೆಡ್ ಬೋಧನಾಶಾಸ್ತ್ರ ಇರುತ್ತೆ. ಟೋಟಲ್ ಎಷ್ಟು ಕ್ವಶನ್ ಇರ್ತವೆ ಸರ್, ಟೋಟಲ್ 10 ಕ್ವಶನ್ 10 ಅಂಕಗಳಿಗೆ. ಓಕೆನಾ, ಟೋಟಲ್ ಎಷ್ಟಾಯಿತು, 30 ಮಾರ್ಕ್ಸ್ ಆಯಿತು. ಕನ್ನಡಕ್ಕೆ ಸಂಬಂಧಪಟ್ಟಂತೆ 30 ಮಾರ್ಕ್ಸ್ ಕ್ಲಿಯರ್ ಆಯಿತಾ. ಏನೇನು ಇರ್ತವೆ ಗೊತ್ತಾಯಿತು, 2 ಪ್ಯಾರಾಗ್ರಾಫ್ ಇರುತ್ತೆ, ಒಂದು ಗದ್ಯ ರೂಪದಲ್ಲಿ, ಒಂದು ಪದ್ಯ ರೂಪದಲ್ಲಿ. ನೆಕ್ಸ್ಟ್ 5 ಮಾರ್ಕ್ಸಿಂದು ಗ್ರಾಮರ್ ಇರುತ್ತೆ. ನೆಕ್ಸ್ಟ್ 10 ಮಾರ್ಕ್ಸಿಂದು ಪೆಡಾಗೋಗಿ ಬೋಧನಾಶಾಸ್ತ್ರ ಇರುತ್ತೆ. ಅದೇ ರೀತಿಯಾಗಿ ಇಂಗ್ಲೀಷ್ನಲ್ಲೂ ಸೇಮ್ ಇರುತ್ತೆ. ಏನಿರುತ್ತೆ, ಇಂಗ್ಲೀಷ್ನಲ್ಲಿ 30 ಕ್ವಶನ್ ಇರ್ತವೆ, 30 ಮಾರ್ಕ್ಸ್. ಒಂದು ಪ್ಯಾರಾಗ್ರಾಫ್, 2 ಪ್ಯಾರಾಗ್ರಾಫ್ ಇರ್ತವೆ, ಒಂದು ಗದ್ಯ ರೂಪದ ಪ್ಯಾರಾಗ್ರಾಫ್, ಇನ್ನೊಂದು ಪದ್ಯ ರೂಪದ ಪ್ಯಾರಾಗ್ರಾಫ್. ಗದ್ಯ ರೂಪದಲ್ಲಿ 8 ಪ್ರಶ್ನೆಗಳು ಇರ್ತವೆ, ಪದ್ಯ ರೂಪದಲ್ಲಿ 7 ಪ್ರಶ್ನೆಗಳು. ಟೋಟಲ್ 15 ಪ್ರಶ್ನೆಗಳು ಅದು. ನೆಕ್ಸ್ಟ್ ಉಳಿದಿದ್ದೇನು, ಗ್ರಾಮರ್ ಪಾರ್ಟ್. ಗ್ರಾಮರ್ ಪಾರ್ಟಿಗೆ 5 ಮಾರ್ಕ್ಸ್ ಅಥವಾ 5 ಕ್ವಶನ್ನು 5 ಮಾರ್ಕ್ಸ್. ಇಲ್ಲಿ 20. ಉಳಿದಿದ್ದು ಬೋಧನಾಶಾಸ್ತ್ರ ಅಥವಾ ಪೆಡಾಗೋಗಿ. ಇದು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಬೋಧನಾಶಾಸ್ತ್ರ ಇರ್ತೈತಿ. ಇದು 10 ಮಾರ್ಕ್ಸ್. ಟೋಟಲಿ ಎಷ್ಟಾಯಿತು, 30 ಮಾರ್ಕ್ಸ್. ಕನ್ನಡ 30, ಇಂಗ್ಲೀಷ್ 30, ಟೋಟಲ್ 60 ಮಾರ್ಕ್ಸ್ ಆಯಿತು. ನೀವು ಇಲ್ಲಿ ಈಸಿಯಾಗಿ ಎಷ್ಟಪ್ಪ ಅಂದರೆ, ನೀವು ಮಿನಿಮಮ್ ಇವೆರಡರಲ್ಲೂ ಕೂಡ ಮಿನಿಮಮ್ ಎಷ್ಟು ಮಾರ್ಕ್ಸ್, 23 ಪ್ಲಸ್ ಕನ್ನಡ ನೀವು ಆರಾಮಾಗಿ ತೊಗೋಬೇಕಿಲ್ಲಿ. ನೆಕ್ಸ್ಟ್ ಇಂಗ್ಲೀಷು ಕೂಡ 22 ಪ್ಲಸ್ ಆರಾಮಾಗಿ ತೊಗೋಬೇಕಿಲ್ಲಿ. ಹೌದಾ, ಇವೆರಡು ಸೇರಿಸಿ 45 ಪ್ಲಸ್ ನೀವು ಮಾರ್ಕ್ಸ್ ಸ್ಕೋರ್ ಮಾಡಿದ್ರಪ್ಪ ಅಂದರೆ ಮುಂದೆಲ್ಲ ನಿಮಗೆ ಈಸಿ ಆಗುತ್ತೆ. 45ರಿಂದ 50 ಆರಾಮಾಗಿ ಸ್ಕೋರ್ ಮಾಡಬೇಕಿಲ್ಲಿ. ಮೂರನೇ ಪಾಠ ಏನಿರುತ್ತೆ ಸರ್, ಮೂರನೇ ಪಾಠ ಏನಿರುತ್ತಪ್ಪ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ ಇರುತ್ತೆ. ಇನ್ನೊಂದು ನೋಡಿ, ನಿಮಗೆ ಇನ್ನೊಂದು ಹೇಳೋದು ಮರೆತುಬಿಟ್ಟೆ ನಾನು. ಪಾರ್ಟ್ 1ನಲ್ಲಿ ಎಷ್ಟು ಸಬ್ಜೆಕ್ಟ್ ಇದ್ದವಲ್ಲ, 8 ಭಾಷೆಗಳಿದ್ದವಲ್ಲ, ಅದೇ ರೀತಿಯಾಗಿ ಪಾರ್ಟ್ 2ನಲ್ಲೂ ಕೂಡ 8 ಭಾಷೆಗಳು ಇರ್ತವೆ. ಆ 8 ಭಾಷೆಗಳಲ್ಲಿ ನೀವು ಎಕ್ಸಾಮ್ TT ಅಪ್ಲಿಕೇಶನ್ ಹಾಕೋ ಟೈಮ್ನಲ್ಲಿ ಇಂಗ್ಲೀಷನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ತೊಗೊಂಡಿದ್ರಪ್ಪ ಅಂದರೆ ಪಾರ್ಟ್ 2ನಲ್ಲಿ ನೀವು ಇಂಗ್ಲೀಷನ್ನು ಬರೀಬೇಕು. ಬೈ ಚಾನ್ಸ್ ನೀವು ಪಾರ್ಟ್ ಇದು ಲ್ಯಾಂಗ್ವೇಜ್ 2 ಕನ್ನಡ ಹಾಕಿದ್ರಪ್ಪ ಅಂದರೆ ಪಾರ್ಟ್ 2ನಲ್ಲಿ ನೀವು ಕನ್ನಡ ಬರೀಬೇಕು. ಪಾರ್ಟ್ 1ನಲ್ಲಿ ಯಾವ್ದು ಹಾಕಿರ್ತೀರಿ ನೋಡಿರಿ, ಅದನ್ನು ಲ್ಯಾಂಗ್ವೇಜ್ 1 ಯಾವ್ದು ಹಾಕಿರ್ತೀರಿ ನೋಡಿ TTನಲ್ಲಿ, ಅದನ್ನು ಪಾರ್ಟ್ 1ನಲ್ಲಿ ಬರೀರಿ. ಲ್ಯಾಂಗ್ವೇಜ್ 2 ಯಾವ ಚಾಯ್ಸ್ ಮಾಡಿರ್ತಾರೋ ಅದನ್ನು ಪಾರ್ಟ್ 2ನಲ್ಲಿ ಬರೀರಿ. ಓಕೆನಾ. ನೆಕ್ಸ್ಟ್ ಏನಪ್ಪ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ, ಎಜುಕೇಷನ್ ಸೈಕಾಲಜಿ ಅಂತ ಕರೀತಾರೆ, ಎಜುಕೇಷನಲ್ ಸೈಕಾಲಜಿ. ಇದು 30 ಕ್ವಶನ್ಗಳು ಇರ್ತವೆ. ಇದು ಪಾರ್ಟ್ 3ನಲ್ಲಿ ಇರುತ್ತೆ. ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಂದರೆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ 20 ಕ್ವಶನ್ಸ್ ಇರ್ತವೆ, 20 ಮಾರ್ಕ್ಸ್ ಇರುತ್ತೆ. ಇದಕ್ಕೆ ಏನು ನೀವು ಸ್ಟಡಿ ಮಾಡಬೇಕಪ್ಪ ಅಂದರೆ BEdನಲ್ಲಿ ಬುಕ್ಸ್ ಇರ್ತಾವಲ್ಲ, BEd ಬುಕ್ಸ್ಗಳನ್ನ ಸ್ಟಡಿ ಮಾಡಬೇಕು. ಪೆಡಾಗೋಗಿ 10 ಕ್ವಶನ್ಸ್ ಇರ್ತವೆ. ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪೆಡಾಗೋಗಿ 10 ಮಾರ್ಕ್ಸ್. ಟೋಟಲಾಗಿ ಇಲ್ಲಿ 30 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನೀವು ಈಸಿಯಾಗಿ 20 ಮಾರ್ಕ್ಸ್ ಆರಾಮಾಗಿ ಏನು ಮಾಡ್ಬೋದು, ಇಲ್ಲಿ ತೊಗೋಬೇಕು ಆರಾಮಾಗಿ. ಎಷ್ಟಪ್ಪ ಅಂದರೆ ಅಲ್ಲಿ 45, ಇಲ್ಲಿ 20, ಎಷ್ಟಾಯಿತು, 65 ಮಾರ್ಕ್ಸ್ ಆಯಿತು. ಇಲ್ಲಿ 60 ಕ್ವಶನ್ಗೆ ಇಲ್ಲಿ ಒಂದು 35 ಮಾರ್ಕ್ಸ್ ತೊಗೊಂಡ್ರೆ ನೀವು ಈಸಿಯಾಗಿ ಎಷ್ಟಾಗ್ತೈತಿ, 100 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಆರಾಮಾಗಿ. ಹೌದಾ. ಬೈ ಚಾನ್ಸ್ ನಿಮ್ಗೆ ಮ್ಯಾಥ್ಸು ಮತ್ತು ಬೇರೆ ಸಬ್ಜೆಕ್ಟು ಟಫ್ ಆಗ್ತೈತೆ ಸರ್ ಅಂದರೆ ಅಲ್ಲಿ 25 ಮಾಡಿದ್ರೆ ಅಂದರೂ ಕೂಡ ನಿಮ್ಗೆ ಎಷ್ಟಾಗುತ್ತೆ, 90 ಮಾರ್ಕ್ಸ್ ಆಗುತ್ತೆ. ನೀವು ಆರಾಮಾಗಿ ಎಲಿಜಿಬಲ್ ಆಗ್ಬೋದು. ಓಕೆನಾ. ಇವಾಗ ಗಣಿತ ಮತ್ತು ಪರಿಸರ ಅಧ್ಯಯನ ನಾನು ಹೇಳ್ತಾ ಇರೋದು ಇದು ಪೇಪರ್ 1ಗೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೀನಿ. ಇಲ್ಲಿ ಗಣಿತದ 20 ಪ್ರಶ್ನೆಗಳು ಇರ್ತವೆ, 20 ಮಾರ್ಕ್ಸ್. ಗಣಿತದ 20 ಪ್ರಶ್ನೆಗಳು 20 ಮಾರ್ಕ್ಸ್ ಇರುತ್ತೆ. ಇದು ಭಾಗ 4ರಲ್ಲಿ ಗಣಿತ ಮತ್ತು ಪರಿಸರ ಅಧ್ಯಯನ 2 ಬರುತ್ತೆ. ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ 20 ಕ್ವಶನ್ ಇರುತ್ತೆ, ಇದಕ್ಕೂ ಕೂಡ 20 ಮಾರ್ಕ್ಸ್. ಟೋಟಲ್ 40 ಮಾರ್ಕ್ಸ್ ಆಯಿತಾ. ಉಳಿದಂತೆ ಏನಿರುತ್ತೆ, ಗಣಿತ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 10 ಮಾರ್ಕ್ಸ್ ಇರುತ್ತೆ, 10 ಕ್ವಶನ್ನು. ವಿಜ್ಞಾನ ಬೋಧನಾಶಾಸ್ತ್ರಕ್ಕೆ ಅಥವಾ ಇದು ವಿಜ್ಞಾನ ಅಲ್ಲ, ಇದು ಪರಿಸರ ಅಧ್ಯಯನ, ಇದು ಪರಿಸರ ಅಧ್ಯಯನ ಆಗಬೇಕು. ಪರಿಸರ ಅಧ್ಯಯನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಪೇಪರ್ 1 ಇದೆಯಲ್ಲ, ಇಲ್ಲಿ ಪರಿಸರ ಅಧ್ಯಯನ ಇರುತ್ತೆ.
ಅಂದರೆ EVS ಎನ್ವೈರ್ಮೆಂಟಲ್ ಸೈನ್ಸಸ್. ಅದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 10 ಕ್ವಶನ್ನ 10 ಮಾರ್ಕ್ಸ್ ಇರುತ್ತೆ. ಇದು ಏನಾಯ್ತಪ್ಪ ಅಂದರೆ 150 ಮಾರ್ಕ್ಸಿನ ಸಂಬಂಧಪಟ್ಟಂತೆ ಪೇಪರ್ 1ಗೆ ಸಂಬಂಧಪಟ್ಟಂತೆ ಪೇಪರ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟ್ ಪೇಪರ್ 2 ನೋಡ್ತಾ ಬರೋಣ. ಇದು ಪೇಪರ್ 1 ನೋಡಿ, ಇದು ಸೈನ್ಸ್ ಅಭ್ಯರ್ಥಿಗಳಿಗೂ ಸೇಮ್ ಇರುತ್ತೆ, ಆರ್ಟ್ಸ್ ಅಭ್ಯರ್ಥಿಗಳಿಗೂ ಸೇಮ್. ಅಂದರೆ ನಾನು ಸರ್ ಡಿಗ್ರಿಯಲ್ಲಿ BA ಮಾಡಿದ್ದೀನಿ ಸರ್, ಅವರಿಗೂ ಪೇಪರ್ 1 ಸೇಮ್. ಸರ್ ನಾನು ಡಿಗ್ರಿಯಲ್ಲಿ BSc ಮಾಡಿದ್ದೀನಿ ಸರ್, ಅವರಿಗೂ ಪೇಪರ್ 1 ಸೇಮ್ ಇರುತ್ತೆ. ನೆಕ್ಸ್ಟ್ ಪೇಪರ್ 2 ಯಾವ ರೀತಿ ಇರುತ್ತೆ? ಪೇಪರ್ 2 6ರಿಂದ 8ನೇ ತರಗತಿ ಶಿಕ್ಷಕರಾಗಬೇಕಪ್ಪ ಅಂದರೆ ನೀವು ಪೇಪರ್ 2 TET ಪರೀಕ್ಷೆಯಲ್ಲಿ ಮೊದಲು ಎಲಿಜಿಬಲ್ ಆಗಬೇಕು. ಇಲ್ಲಿ ಕೂಡ 5 ವಿಷಯಗಳು ಇರ್ತವೆ, 4 ಭಾಗ ಸೇಮ್ ಆ್ಯಸ್ ಇಟ್ ಈಸ್ ಪೇಪರ್ 1 ಟೈಪೇ ಇರುತ್ತೆ. ಸ್ವಲ್ಪ ಪಾರ್ಟ್ 4ಅಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ಏನು ಚೇಂಜಸ್ ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. ಇಲ್ಲಿ ನೋಡಿ, ಇಲ್ಲಿ ಭಾಗವನ್ನು ಕನ್ನಡ ಇರುತ್ತೆ. ಅಂದರೆ ನಾನು ಆಗಲೇ ಹೇಳಿದ್ನಲ್ಲ, ನೀವು ಲ್ಯಾಂಗ್ವೇಜ್ ಯಾವ ರೀತಿ ಚಾಯ್ಸ್ ಮಾಡಿರ್ತೀರಿ, ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಅದರ ಮೇಲೆ ಭಾಗವನ್ನು ನೀವು ಬರೀಬೇಕಾಗುತ್ತೆ. ಕನ್ನಡ 30 ಮಾರ್ಕ್ಸ್, ಅಂದರೆ ಕನ್ನಡ ಲ್ಯಾಂಗ್ವೇಜ್ ಒಂದು ಚಾಯ್ಸ್ ಮಾಡಿದವರಿಗೆ 30 ಕ್ವಶನ್ಸ್ ಕನ್ನಡ ಇರುತ್ತೆ, 30 ಮಾರ್ಕ್ಸ್. ಇದು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಬರೋಣ. ಒಂದು ಪ್ಯಾರಾಗ್ರಾಫ್ ಇರುತ್ತೆ, ಟೋಟಲ್ 2 ಪ್ಯಾರಾಗ್ರಾಫು, ಒಂದು ಗದ್ಯ ರೂಪದ ಪ್ಯಾರಾಗ್ರಾಫು, ಇನ್ನೊಂದು ಪದ್ಯ ರೂಪದ ಪ್ಯಾರಾಗ್ರಾಫು. ಆ್ಯಸ್ ಇಟ್ ಈಸ್ ಸೇಮ್ ಇರುತ್ತೆ. ಇಲ್ಲಿ 8 ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಗದ್ಯ ರೂಪದಲ್ಲಿ, ಇಲ್ಲಿ 7 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. 5 ಪ್ರಶ್ನೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ, ಉಳಿದಿದ್ದು ಸೇಮ್ ಇದೆ, ಅದಕ್ಕಾಗಿ ಸ್ಪೀಡ್ ಹೋಗ್ತಾ ಇದ್ದೀನಿ. ಪೆಡಗಾಗಿ ಬೋಧನಾಶಾಸ್ತ್ರ, ಇದು ಕನ್ನಡಕ್ಕೆ ಸಂಬಂಧಪಟ್ಟಂಥ ಬೋಧನಾಶಾಸ್ತ್ರ 10 ಮಾರ್ಕ್ಸ್. ಉಳಿದಂತೆ ಪಾರ್ಟ್ B ನೋಡ್ತಾ ಬರೋದಾದರೆ, ಭಾಗ 2 ನೋಡ್ತಾ ಬರೋದಾದರೆ, ಇಲ್ಲಿ ಇಂಗ್ಲೀಷ್, ಅಂದರೆ ನೀವು ಲ್ಯಾಂಗ್ವೇಜ್ 2 ಇಂಗ್ಲೀಷ್ ಚಾಯ್ಸ್ ಮಾಡಿದರೆ ಇಲ್ಲಿ ಇಂಗ್ಲೀಷ್ ಬರೀಬೇಕಾಗುತ್ತೆ. ಇಲ್ಲಿ ಕೂಡ ಅಲ್ಲಿ ಹೆಂಗೆ ಹೇಳಿದ್ನಲ್ಲ, ಪಾರ್ಟ್ 1 ಅಥವಾ ಪೇಪರ್ 1ನಲ್ಲಿ ಹೆಂಗೆ ಹೇಳಿದ್ನಲ್ಲ 8 ಲ್ಯಾಂಗ್ವೇಜ್ ಇರ್ತಾವೆ ಅಂತೇಳಿ, ಇಲ್ಲಿ ಕೂಡ 8 ಲ್ಯಾಂಗ್ವೇಜ್ ಇರುತ್ತೆ. ನೀವು ಯಾವುದು ಅಪ್ಲೈ ಮಾಡಿರ್ತಲ್ಲ ಅದ್ರ ಮೇಲೆ ನೀವು ಬರೀಬೇಕಾಗುತ್ತೆ. ಇಲ್ಲಿ 30 ಕ್ವಶನ್ನು 30 ಮಾರ್ಕ್ಸು. ಪ್ಯಾರಾಗ್ರಾಫ್ 2 ಪ್ಯಾರಾಗ್ರಾಫು, ಒಂದು ಗದ್ಯ ಇನ್ನೊಂದು ಪದ್ಯ. ಗದ್ಯಕ್ಕೆ ಸಂಬಂಧಪಟ್ಟಂತೆ 8 ಕ್ವಶನ್ಸು, ಪದ್ಯಕ್ಕೆ ಸಂಬಂಧಪಟ್ಟಂತೆ 7 ಕ್ವಶನ್ಸು. ಉಳಿದು 5 ಮಾರ್ಕ್ಸು ಗ್ರಾಮರ್ ಇರುತ್ತೆ, 10 ಮಾರ್ಕ್ಸು ಪೆಡಗಾಗಿ. ಇದು ಇಂಗ್ಲೀಷ್ ಆಯಿತು. ಉಳಿದಿದ್ದು ಶೈಕ್ಷಣಿಕ ಮನೋವಿಜ್ಞಾನ, ಎಜುಕೇಷನಲ್ ಸೈಕಾಲಜಿ, 30 ಕ್ವಶನ್ಸು 30 ಮಾರ್ಕ್ಸ್. ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 20 ಕ್ವಶನ್ಸ್ ಇರ್ತವೆ. ಮತ್ತು ಇದರ ಸಂಬಂಧಪಟ್ಟಂತೆ ಅಂದರೆ ಎಜುಕೇಷನಲ್ ಸೈಕಾಲಜಿ ಸಂಬಂಧಪಟ್ಟಂತೆ ಬೋಧನಾಶಾಸ್ತ್ರ ಇರುತ್ತೆ. ಇದು 10 ಕ್ವಶನ್ಸು 10 ಮಾರ್ಕ್ಸ್, ಅಂದರೆ ಟೋಟಲಿ 30 ಮಾರ್ಕ್ಸ್. ಉಳಿದದ್ದು ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ, ಇಲ್ಲಿ ಡಿಫ್ರೆಂಟ್ ಆಗುತ್ತೆ. ಪೇಪರ್ 2ನಲ್ಲಿ ಏನಾಗುತ್ತೆ, BSc ಮಾಡಿದಂಥ ವಿದ್ಯಾರ್ಥಿಗಳಿಗೆ ಗಣಿತ ಮತ್ತು ವಿಜ್ಞಾನ ಬರುತ್ತೆ, BA ಮಾಡಿದಂಥ ವಿದ್ಯಾರ್ಥಿಗಳಿಗೆ ಸಮಾಜ ಮತ್ತು ವಿಜ್ಞಾನ ಬರುತ್ತೆ. ಇಲ್ಲಿ ನೋಡಿ, ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಅಥವಾ BSc B.Ed ಸ್ಟೂಡೆಂಟ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಬರೋದಾದರೆ, ಗಣಿತದಲ್ಲಿ 20 ಕ್ವಶನ್ ಕೇಳ್ತಾರೆ, ವಿಜ್ಞಾನದಲ್ಲಿ 20 ಕ್ವಶನ್, ಟೋಟಲ್ ಎಷ್ಟಾಯಿತು 40 ಕ್ವಶನ್. ಗಣಿತಕ್ಕೆ 20 ಕ್ವಶನ್, ಈ ಭಾಗ 4ನಲ್ಲಿ ಇರ್ತಾವೆ. ಗಣಿತಕ್ಕೆ 20 ಕ್ವಶನ್ನು, ವಿಜ್ಞಾನಕ್ಕೆ 20 ಕ್ವಶನ್, 40 ಕ್ವಶನ್ ಆಯಿತು. ಉಳಿದಂಥ 2 ಕ್ವಶನ್ ಏನಿರ್ತಾವೆ ಸರ್? ಉಳಿದಂಥ 2 ಕ್ವಶನ್ ಏನಿರ್ತಾವಪ್ಪ ಅಂದರೆ 20 ಮಾರ್ಕ್ಸಿಂದ ಏನಿರುತ್ತಪ್ಪ ಅಂದರೆ, ಗಣಿತ ಪೆಡಗಾಗಿ ಇರುತ್ತೆ 10 ಮಾರ್ಕ್ಸ್, ಗಣಿತ ಪೆಡಗಾಗಿ 10 ಮಾರ್ಕ್ಸು, ವಿಜ್ಞಾನ ಪೆಡಗಾಗಿ ಇರುತ್ತೆ. ನೆಕ್ಸ್ಟ್ BA B.Edಗೆ ಸಂಬಂಧಪಟ್ಟಂತೆ ಯಾವ ರೀತಿ ಇರುತ್ತೆ? BA B.Edಗೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನದ 40 ಪ್ರಶ್ನೆಗಳಿರ್ತವೆ. ಒಂದು ಸೆಕೆಂಡು, ಸಮಾಜ ವಿಜ್ಞಾನದ 40 ಪ್ರಶ್ನೆಗಳಿರ್ತವೆ. ಉಳಿದಿದ್ದು ಪೆಡಗಾಗಿ 20 ಪ್ರಶ್ನೆಗಳಿರ್ತವೆ, ಟೋಟಲ್ 60 ಪ್ರಶ್ನೆಗಳು. ಇದು BA B.Ed. ಉಳಿದಂಥ ಪಾರ್ಟ್ 3 ಸೇರಿಕೊಂಡು 90, ಟೋಟಲಾಗಿ ಎಷ್ಟಾಯಿತು 150 ಕ್ವಶನ್ಸು, 150 ಮಾರ್ಕ್ಸು ಮತ್ತು 150 ನಿಮಿಷಗಳು. ಅಂದರೆ ಒಂದು ಕ್ವಶನ್ ಆನ್ಸರ್ ಮಾಡೋಕ್ಕೆ ನಿಮಗೆ 1 ನಿಮಿಷ ಟೈಮ್ ಸಿಗುತ್ತೆ. ನೀವು ನೆಕ್ಸ್ಟ್ ಸರ್ ಯಾವ ರೀತಿ ಯಾವ ಬುಕ್ಕನ್ನು ನಾವು ರೆಫರ್ ಮಾಡ್ಬೇಕು ಸರ್ ಅಂತ ಕೇಳ್ತಾ ಬರೋದಾದರೆ, ಇಲ್ಲಿ ನೋಡಿ, ಬುಕ್ ಲಿಸ್ಟನ್ನು ಕೂಡ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತಾ ಬರ್ತಾಯಿದ್ದೀನಿ. ಅಂದರೆ ಇವು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಬುಕ್ಸ್ ಇವು ನೋಡಿ. ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಅರಳಗುಪ್ಪೆ. ಸರ್ ಬರೀ ವ್ಯಾಕರಣ ಹೇಳತ್ತಿರಲ್ಲ ಸರ್ ಅಂತೇಳಿ ನೀವು ಹೇಳ್ಬೋದು. ಅವೇನು ಬೋಧನಾಶಾಸ್ತ್ರ ಇದ್ದಾವಲ್ಲ, ಅವು ನೀವು B.Ed ಬುಕ್ಸನ್ನು ಸರಿಯಾಗಿ ಓದ್ಕೊಂಡ್ರೆ ನೀವು ಅನಲೈಸಿಸ್ ಮೇಲೆ ಆನ್ಸರ್ ಮಾಡ್ಬೋದು. ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಅರಳುಗುಪ್ಪೆ ಬುಕ್ಕನ್ನು ಪ್ರಿಪೇರ್ ಮಾಡಿ. ಇಂಗ್ಲೀಷ್ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಇದು ಕನ್ನಡ ಮಾಧ್ಯಮ ಅಭ್ಯರ್ಥಿಯಾಗಿದ್ರಪ್ಪ ಅಂದರೆ ನೀವು ಶಿವಕುಮಾರ್ ಮಾವಳಿ ಅಂತ ಒಂದು ಅವರು ಕನ್ನಡ ಅಭ್ಯರ್ಥಿಗಳಿಗಾಗಿಯೇ ಒಂದು ಇಂಗ್ಲೀಷ್ ವ್ಯಾಕರಣ ಪುಸ್ತಕವನ್ನು ಬರೆದಿದ್ದಾರೆ, ಚೆನ್ನಾಗಿದೆ ಅದು. ಕನ್ನಡದಲ್ಲಿಯೂ ಕೂಡ ಕೆಲವೊಂದಿಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ಇಂಗ್ಲೀಷ್ನಲ್ಲೂ ಕೂಡ ಕೊಟ್ಟಿದ್ದಾರೆ. ನೀವು ಶಿವಕುಮಾರ್ ಮಾವಳಿಯನ್ನು ಪ್ರಿಪೇರ್ ಮಾಡಿ.
ಉಳಿದಂಥವ್ರು ಕೆಲವೊಂದಿಷ್ಟು ಲುಸೆಂಟ್ ಅಂತ ಬರುತ್ತೆ, ಅರವಿಂದ್ ಪಬ್ಲಿಕೇಶನ್ದವ್ರದ್ದು ಬರುತ್ತೆ. ಎರಡರಲ್ಲಿ ಯಾವುದಾದ್ರೂ ನೀವು ಪ್ರಿಪೇರ್ ಮಾಡಿ. ಲುಸೆಂಟ್ ಚಲೋ ಇದೆ, ಲುಸೆಂಟ್ ಇಂಗ್ಲೀಷ್ ಗ್ರಾಮರ್. ನೀವು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ ಅದನ್ನು ಪ್ರಿಪೇರ್ ಮಾಡಿ. ಶೈಕ್ಷಣಿಕ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ KM ಸುರೇಶ್ ಸರ್ ಅವ್ರದ್ದು ಚೆನ್ನಾಗಿ ಬುಕ್ ಚಲೋ ಇದೆ, ಅದನ್ನು ಪ್ರಿಪೇರ್ ಮಾಡಿ. ನೆಕ್ಸ್ಟ್ ಸಮಾಜ ವಿಜ್ಞಾನ ಅಂದರೆ ಸರ್, ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನು ಓದಬೇಕು ಸರ್ ಅಂದರೆ, ನೀವು 6 to 12th ತನಕ ಗೌರ್ಮೆಂಟ್ ಬುಕ್ಸ್ ಓದಿದರೆ ಸಾಕು. ನನ್ನ ಪ್ರಕಾರ ಇಷ್ಟು ಓದಿದರೆ ಸಾಕು. ಆದರೆ ನಿಮ್ಗೆ ಏನಾದರೂ ಬೇರೆ ಬುಕ್ಸ್ ಇನ್ನು ಚಲೋ ಬುಕ್ಸ್ ಅದಾವೆ ಸರ್ ಅಂತ ನೀವು ಅದನ್ನು ಕೂಡ ರೆಫರ್ ಮಾಡ್ಬೋದು. ಆದರೆ 6 to 12th ತನಕ ಗೌರ್ಮೆಂಟ್ ಬುಕ್ಸ್ನ ನೀವು ಆರಾಮಾಗಿ ರೆಫರ್ ಮಾಡಲೇಬೇಕಿದ್ದು ಫಿಕ್ಸ್ ಇದು. ಉಳಿದಂತೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 6 to 10th ಗೌರ್ಮೆಂಟ್ ಬುಕ್ಸು, ಅದ್ರ ಜೊತೆಗೆ ವೆಂಕಟರಮಣ ಸ್ವಾಮಿ SV ಅನ್ನೋರು ಒಂದು ಸಮಗ್ರ ಸ್ಪರ್ಧಾ ವಿಜ್ಞಾನ ಅನ್ನುವಂಥ ಒಂದು ಬುಕ್ ಇದೆ, ಅದು ಚೆನ್ನಾಗಿದೆ, ಆ ಬುಕ್ಕನ್ನು ಪ್ರಿಪೇರ್ ಮಾಡ್ಬೋದು. ಇವೆಲ್ಲದಕ್ಕೂ ನೀವು ನೋಡಿ, ಇದು ಜಸ್ಟ್ ಫಾರ್ TET ಅಂತಲ್ಲ, ನಿಮ್ಗೆ ಇದಕ್ಕೂ ಹೆಲ್ಪ್ ಆಗುತ್ತೆ, GPSTRಗೂ ಹೆಲ್ಪ್ ಆಗುತ್ತೆ. ನೋಡಿ ಸರ್, ಮೊದಲು TET ಪಾಸ್ ಆಗೋಣ ಆಮೇಲೆ GPSTR ಬಗ್ಗೆ ಥಿಂಕ್ ಮಾಡೋಣ ಅನ್ನೋದು ಬೇಡ. ಎರಡೂ ಸೇಮೇ ಇರುತ್ತೆ, ಏನು ಚೇಂಜಸ್ ಇರೋಲ್ಲ, ಸ್ವಲ್ಪ ಚೇಂಜಸ್ ಇರುತ್ತೆ. ಆ ಸ್ವಲ್ಪ ಚೇಂಜಸನ್ನು ಅಷ್ಟೇ ಆ್ಯಡ್ ಮಾಡ್ಕೋಬೇಕು. ಯಾಕಪ್ಪ ಅಂದರೆ ಎಲ್ಲವನ್ನು ಸಮಗ್ರವಾಗಿ ಅಧ್ಯಯನ ಮಾಡಿದ್ರೇ ಒಳ್ಳೆಯದು. ನೆಕ್ಸ್ಟ್ ಗಣಿತಕ್ಕೆ ನೋಡ್ತಾ ಬರೋದಾದರೆ 6 to 10th ಗೌರ್ಮೆಂಟ್ ಬುಕ್ಸ್ಗಳನ್ನ ಅಧ್ಯಯನ ಮಾಡಿರಿ. ನೆಕ್ಸ್ಟ್ ಬೇರೆ ಬೇರೆ ಸ್ವಲ್ಪ ಆಥರ್ ಬುಕ್ಸ್ ಇರ್ತಾವಲ್ಲ, ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿ ಆಥರ್ಸ್ ಬುಕ್ಸ್ಗಳನ್ನು ಕೂಡ ನೀವು ಪ್ರಿಪೇರ್ ಮಾಡಿದರೆ ಒಳ್ಳೆಯದು. ಇದು TET ಬುಕ್ಸ್ ಲಿಸ್ಟ್ ಆಯಿತು. ಹಾಗಾದರೆ ಸರ್, TET ಎಕ್ಸಾಮ್ ಅಥವಾ ಈಗ ನೋಟಿಫಿಕೇಷನ್ ಯಾವಾಗ ಆಗ್ತಿರ್ಬೋದು ಸರ್ ಅಂತ ನೀವು ಕೇಳಿದರೆ, ಇವಾಗ ನೋಡಿ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ, ಒಂದು ಅಂದಾಜು ಅಂದರೆ ಪ್ರತಿ 8 ರಿಂದ 9 ತಿಂಗಳಿಗೊಮ್ಮೆ ಏನು ನಡೀತಾ ಇದೆ, TET ಎಕ್ಸಾಮ್ ನಡೀತಾ ಇದೆ, ಹೌದಾ? ಹಿಂದಿನ ವರ್ಷ 2024 ಜೂನ್ನಲ್ಲಿ ನಡೆದಿತ್ತು, ಜೂನ್ 30ರಂದು ನಡೆದಿತ್ತು. ಹಾಗಾದರೆ ಇವಾಗ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಏನು ಮಾಡ್ಬೋದು ಅವರು, ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ನಿಮಗೆ TETಗೆ ಅಪ್ಲಿಕೇಶನ್ ಕರಿಬೋದು. ಅಪ್ಲಿಕೇಶನ್ ಕರೆದು ನಿಮಗೆ ಮಿನಿಮಮ್ ಏನಿಲ್ಲ ಅಂದರೂ ಮೇ ಅಥವಾ ಜೂನ್ನಲ್ಲಿ ನಿಮಗೆ ಎಕ್ಸಾಮ್ ಇರ್ತವೆ. ಜೂನ್ನಲ್ಲಿ ಎಕ್ಸಾಮ್, ಐ ಥಿಂಕ್ ಮೇ ಆರ್ ಜೂನ್ನಲ್ಲಿ ನಿಮಗೆ ಎಕ್ಸಾಮ್ ಇರ್ತವೆ TETಗೆ. ಅದಕ್ಕಾಗಿ ನೀವು ಒಳ್ಳೆಯದಾಗಿ ನೋಟ್ಸ್ ಮಾಡಿಕೊಂಡು ಪ್ರಿಪೇರ್ ಮಾಡಿರಿ. ಮತ್ತು ನಾನು TET ಅಭ್ಯರ್ಥಿಗಳಿಗೆ ಹೆಲ್ಪ್ ಆಗುವ ರೀತಿಯಲ್ಲಿ ನಾನು ಕೂಡ ಮೊದಲಿಗೆ ಕೆಲವೊಂದಿಷ್ಟು ಕ್ಲಾಸ್ಗಳನ್ನು ಕ್ವಶನ್ಸ್ಗಳ ರೂಪದಲ್ಲಿ ಮಾಡೀನಿ. ಇವಾಗ ಏನು ಮಾಡಬೇಕಂತ ಅಂದ್ಕೊಂಡಿದ್ದೇನಪ್ಪ ಅಂದರೆ, ಸೈನ್ಸ್ ಅಭ್ಯರ್ಥಿಗಳಿಗೋಸ್ಕರ ನಾನು 6 to 10th ಬುಕ್ಸ್ ಅದಾವಲ್ಲ ಗೌರ್ಮೆಂಟ್ ಬುಕ್ಸು, ಆ ಗೌರ್ಮೆಂಟ್ ಬುಕ್ಸ್ನಲ್ಲಿರುವಂಥ ಸಬ್ಜೆಕ್ಟ್ ವೈಸು ವಿತ್ ಚಾಪ್ಟರ್ ವೈಸ್ ನೋಟ್ಸ್ಗಳನ್ನು ರೆಡಿ ಮಾಡ್ತಾಯಿದ್ದೀನಿ. ಆ ನೋಟ್ಸ್ಗಳು ರೆಡಿ ಆದ ತಕ್ಷಣವೇ ನಾನೇನು ಮಾಡ್ತೀನಿ, ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡ್ತೀನಿ. ಆ ಕ್ಲಾಸ್ ದಿನ ಇರಲಿಕ್ಕಂದ್ರೆ 2 ದಿನಕ್ಕೊಮ್ಮೆ ಕ್ಲಾಸ್ ಇರುತ್ತೆ. ಆ ಕ್ಲಾಸ್ಗಳನ್ನು ರೆಕಾರ್ಡೆಡ್ ಕ್ಲಾಸ್ ಇರುತ್ತೆ, ಆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. 6 to 10th ಗೌರ್ಮೆಂಟ್ ಬುಕ್ಸ್ನಲ್ಲಿರುವಂಥ ನೋಟ್ಸ್ಗಳ ಕ್ಲಾಸ್ ಆದ ನಂತರ ನಾನೇನು ಮಾಡ್ತೀನಿ, ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನು ಕೂಡ ಅದ್ರಿಗೂ ಕೂಡ ಕ್ಲಾಸ್ ಮಾಡ್ತೀನಿ. ಇದನ್ನು ಮತ್ತು ಸರ್ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನಕ್ಕೂ ಮಾಡ್ರತ್ತೇಳಿ ಕೆಲವೊಂದಿಷ್ಟು ಜನ ಹೇಳಿದರು. ಅದಕ್ಕೂ ಕೂಡ ನಾನು ಅದಕ್ಕೆ ಇನ್ನೂ ನೋಟ್ಸ್ ರೆಡಿ ಮಾಡಿಲ್ಲ, ಅದನ್ನು ಕೂಡ ನೋಟ್ಸ್ ರೆಡಿ ಮಾಡಿಕೊಂಡು ನೀವು TET ಎಕ್ಸಾಮ್ TET ಎಕ್ಸಾಮ್ಗೆ ಹೆಲ್ಪ್ ಆಗುವ ರೀತಿಯಲ್ಲಿ ನಿಮಗೆ ಅದು ನೋಟ್ಸ್ ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.